ಕಿತ್ತೂರು ಗ್ರಾಮದಲ್ಲಿ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಇದರ ಅಮೃತ ಮಹೋತ್ಸವ ಹಾಗೂ ನೂತನ ಕಟ್ಟಡದ ಉದ್ಘಾಟನೆ. ಸಹಕಾರಿ ಕ್ಷೇತ್ರ ಇಲ್ಲದೇ ಹೋದರೆ ಉತ್ತರ ಕರ್ನಾಟಕ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೆಯಲು ಹಾಗೂ ದೊಡ್ಡ ಪ್ರಮಾಣದ ಕಾರ್ಖಾನೆಗಳು ನಿರ್ಮಾಣವಾಗಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು. ಅವರು ರವಿವಾರ ತಾಲೂಕಿನ ಕೃಷ್ಣ ಕಿತ್ತೂರು ಗ್ರಾಮದ ಮಲ್ಲಿಕಾರ್ಜುನ ಗುರುದೇವ ಆಶ್ರಮದಲ್ಲಿ ಆಯೋಜಿಸಿದ್ದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಇದರ ಅಮೃತ ಮಹೋತ್ಸವ ಹಾಗೂ ನೂತನ ಕಟ್ಟಡದ ಸಮಾರಂಭ ಉದ್ಘಾಟನೆ ಮಾಡಿ ಮಾತನಾಡಿದರು. ಅಥಣಿ ತಾಲೂಕು 2ರಲ್ಲಿ ಪ್ರಸಿದ್ಧವಾಗಿದೆ. ಮೊದಲನೆಯದಾಗಿ ನಬಾರ್ಡ್ ಗೈಡ್ಲೈನ್ಸ್ ಪ್ರಕಾರ ತಾಲೂಕಿನ 155 ಸಹಕಾರಿ ಸ್ವಸಹಾಯ ಸಂಘಗಳ ಪಾರದರ್ಶಿ ಬದ್ಧತೆ ಇಚ್ಛಾಶಕ್ತಿ ಕಾರಣದಿಂದ ಆನ್ಲೈನ್ ಕಂಪ್ಯೂಟರ್ದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಎರಡನೇದಾಗಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ತಾಲೂಕು ಎಂದರೆ ಅದು ಅಥಣಿ ತಾಲೂಕು. ಕಾರಣ, ಒಂದು ವರ್ಷಕ್ಕೆ 76 ಲಕ್ಷ ಟನ್ ಕಬ್ಬು ಬೆಳೆಯುವ ಕರ್ನಾಟಕ ರಾಜ್ಯ ಯಾವ ತಾಲೂಕು ಇಲ್ಲ. ಆದರೆ ಕೇವಲ ಮಂಡ್ಯ ಜಿಲ್ಲೆಯಲ್ಲಿಯೇ 18 ಲಕ್ಷ ಟನ್ ಕಬ್ಬು ಬೆಳೆದು ಸಕ್ಕರೆ ನಾಡು ಎಂದು ಹೇಳುತ್ತದೆ ಎಂದು ಅವರು ಇನ್ನು 2 ವರ್ಷಗಳ ನಂತರ 6 ತಿಂಗಳಲ್ಲಿ ತಾಲೂಕಿನ ಮಹತ್ವದ ಯೋಜನೆಗಳಾದ ಬಸವೇಶ್ವರ ಯಾತ ನೀರಾವರಿ, ಕೊಟ್ಟಲ್ಗಿಯ ಅಮ್ಮ ರಾಜೇಶ್ವರಿ ನೀರಾವರಿ ಯೋಜನೆ ಪೂರ್ಣಗೊಂಡ ನಂತರ 25 ಲಕ್ಷ ಟನ್ ಕಬ್ಬು ಬೆಳೆದು ತಾಲೂಕಿನಲ್ಲಿ 1 ಕೋಟಿ ಟನ್ನಷ್ಟು ಕಬ್ಬು ಬೆಳೆಯುವ ವ್ಯವಸ್ಥೆಯಾಗುತ್ತದೆ ಎಂದರು. ದಿವ್ಯ ಸಾನ್ನಿಧ್ಯವನ್ನು ಗುಣದಾಳ ಕಲ್ಯಾಣ ಹಿರೇಮಠ ಡಾಕ್ಟರ್ ವಿವೇಕಾನಂದ ಸ್ವಾಮೀಜಿ ಹಾಗೂ ಬಸವೇಶ್ವರ ಸ್ವಾಮೀಜಿ ವಹಿಸಿ ಆಶೀರ್ವಚನ ನೀಡಿದರು. ವಕಾರ ಸಂಸ್ಥೆ ಅಧ್ಯಕ್ಷ, ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಹಾಗೂ ಶಾಸಕ ರಾಜು ಕಾಗೆ ಮಾತನಾಡಿದರು. ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಸುಭಾಷ್ ಪರಗೌಡ ಪಾಟೀಲ್ ವಹಿಸಿದ್ದರು. ಅತಿಥಿಗಳಾಗಿ ಶಂಕರ್ ವಾಘ್ಮೋಡೆ, ರಾಕೇಶ್ ಅರ್ಜುನವಾಡ, ಶಂಕರ್ ನಂದೀಶ್ವರ, ಸಹಕಾರಿ ಶಿಕ್ಷಕರಾದ ಶ್ರೀಶೈಲ ಯಡಹಳ್ಳಿ, ಬ್ಯಾಂಕ್ ನಿರೀಕ್ಷಕರಾದ ಮಹದೇವ ಉಳ್ಳಾಗಡ್ಡಿ, ಬಿಡಿಸಿಸಿ ಬ್ಯಾಂಕ್ ಐನಾಪುರ ವ್ಯವಸ್ಥಾಪಕ ಸಂಜಯ್ ಗುಮ್ತಾಜ್ ವೇದಿಕೆ ಮೇಲಿದ್ದರು. ಈ ಕ್ಷೇತ್ರ ಇಲ್ಲದೆ ಹೋಗಿದ್ರೆ ಉತ್ತರ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೀಲಿಕ್ಕೆ ಆಗ್ತಿರಲಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳು ಬರಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅಂದ್ರೆ ಸಹಕಾರಿ ಕ್ಷೇತ್ರ ಮಾಡಿರ್ತಕ್ಕಂಥ ಕಾರ್ಯಗಳು ನಾವು ಮೆಲುಕು ಹಾಕ್ತಾ ಇಲ್ಲ. ಕೆಲವೊಂದು ರಾಜಕಾರಣಿಗಳು ಹೇಳೋದೇನಪ್ಪ ಅಂತಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವ್ರು ಇವರೆಲ್ಲರೂ ಬಿಳಿ ಆಣಿಗಳು ಅಂತಲೇ ನಮ್ಮ ಮೇಲೆ ಅಪಾದನೆಗಳನ್ನು ಮಾಡ್ತಾರೆ. ಆದ್ರೆ ಸಹಕಾರಿ ಕ್ಷೇತ್ರ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನಾವು ಒಂದ್ಸರಿ ಮೆಲುಕು ಹಾಕಿದ್ರೆ ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರಿ ಕ್ಷೇತ್ರ ಕಾರ್ಯವನ್ನು ಮಾಡಿದೆ. ಇವತ್ತು ಕಣಿಗಿನಾಳದೊಳಗ ಸಿದ್ದನಗೌಡ ಸಂಗ್ರಾಮಗೌಡ ಪಾಟೀಲ್ ಒಂದು ಬೀಜ ಹಾಕದ ಹೋಗಿದ್ದಾರೆ. ನೆನ್ಸ್ಕೋಬೇಕಂತ ಈ ಕ್ಷೇತ್ರದಲ್ಲಿ ಯಾರು ಕಾರ್ಯಗಳನ್ನು ಮಾಡಿರ್ತಾರೋ ಅವ್ರ ಬಗ್ಗೆ ನಾವು ನೆನೆಸ್ಕೋಬೇಕಾಗುತ್ತೆ. ಇದು ಅನೇಕ ಜನ ಕಿತ್ತೂರಿನ ಮಲಗೌಡರಿದ್ದರು. ಆ ಒಂದು ಸಂದರ್ಭ ಬಂದಿದ್ದು ಈ ಸಂಸ್ಥೆ ಬಹಳಷ್ಟು ತೊಂದರೆಯಲ್ಲಿ ಸಿಕ್ಕೋಕೆಂದಿತ್ತು. ಮಲಗೌಡರನ್ನ ಹತ್ರ ಬಂದು ಈ ಸಂಘದ ಸಂಕಷ್ಟವನ್ನು ನಿವಾರಣೆ ಮಾಡಬೇಕು ಅಂತ ಒಟ್ಟಿಗೆ ಶೇರ್ ಮಾಡೋಣ ಅಂತ. ಇವತ್ತು ನಮ್ಮ ಮಧ್ಯದಲ್ಲಿ ಇರ್ಲಿಕ್ಕಿಲ್ಲ. ಆದರೆ ಆವತ್ತಿನ ದಿವಸ ಈ ಸಂಘದ ಬಗ್ಗೆ ಆಸಕ್ತಿ ವಹಿಸಿ ಒಂದು ಬದ್ಧತೆಯನ್ನು ಇಟ್ಕೊಂಡು ಕಾರ್ಯವನ್ನು ಮಾಡಿ ಸಂಸ್ಥೆಯನ್ನ ಗಟ್ಟಿಗೊಳಿಸಿರ್ತಕ್ಕಂಥ ಸಾಲಿನೊಳಗ ಮಲ್ಲನಗೌಡ ಪಾಟೀಲ್ರು ಒಬ್ರು ಸೇರ್ತಾರೋ ಅಂತಕ್ಕಂಥದ್ದನ್ನ ನಾವು ಬಿಚ್ಚು ಮನಸ್ಸಿನಿಂದ ಆ ಮಾತನ್ನು ಹೇಳಬೇಕಾಗಿತ್ತು. ಕೇವಲ ನೀವು ಆಸ್ತಿ, ಮನಿ, ಬ್ಯಾಂಕ್ ಡೆಪಾಸಿಟ್ ಬಿಟ್ಟು ಹೋದ್ರೆ ಆಗೋದಿಲ್ಲ. ಇವತ್ತಿನ ಕಾಲಿಗೆ ಅವ್ರಿಗೆ ಸಂಸ್ಕಾರ, ಧರ್ಮ ಇವು ಸಹಿತ ಇವತ್ತಿನ ದಿವಸ ನಾವು ಮಕ್ಕಳಿಗೆ ಕಲಿಸುವಂಥ ಅವಶ್ಯಕತೆ ಈ ದಿನಮಾನಗಳಲ್ಲಿ. ಬದುಕುವ ಜೊತೆಗೆ ನಾನೂ ಬದುಕಬೇಕು, ಮತ್ತೊಬ್ಬರು ಬದುಕಬೇಕು, ಊರಾಗಿರುವಂಥ ಜನ ಎಲ್ಲರೂ ಬದುಕಬೇಕು ಅನ್ನುವಂಥ ಭಾವನೆ, ಪ್ರಾಮಾಣಿಕತೆ ನಮ್ಮಲ್ಲಿ ಯಾವಾಗ ಬುದ್ಧಿ
ಬುದ್ಧಿ, ನಮ್ಮೆಲ್ಲರದ್ದು ಬುದ್ಧಿ ಕೆಳಗದ, ಆಯುಷ್ಯ ಕಡಿಮೆ ಆಗದಾವ. ಈಗ ನಮ್ಮ ಬುದ್ಧಿ ಸರಿ ಇಲ್ಲ. ನನ್ನ ಬುದ್ಧಿ ಹೆಂಗೆ ಆಯ್ತು ಅಂದ್ರೆ, ಇಲ್ಲಿ ಕೂತವ್ರೆಲ್ಲರೂ ನೀವು ಸಾಯಬೇಕು, ನಾವು ಒಬ್ಬ ಬದುಕಬೇಕು. ಹೀಗೆ ನನ್ನ ಬುದ್ಧಿ ಹೇಗಿದೆ. ನಾ 2 ವರ್ಷ ಬದುಕುವ ಸಾಧ್ಯತೆ. ಎಲ್ಲರಲ್ಲೂ ಪ್ರಾಮಾಣಿಕತೆ ಇತ್ತಂದ್ರೆ ಸಂಸ್ಥೆಗಳು ನಡೀತಾವು, ನಾವು ಬದುಕ್ತೀವಿ, ಉಳಿದವರು ಬದುಕ್ತಾರು. ಎಲ್ಲರೂ ಚಂದ ಇದ್ರನ ನಾವು ಚಂದ. ಇವತ್ತು ಸಹಕಾರ ಅಂತ ಕೇಳಿದ್ರ ಅತಿ ಸೊಸಿ ಇದ್ರದ ಅತಿ ಸಹಕಾರ ಈ ಸಂಸ್ಥೆಗಳು ಬೆಳೀತಾವೆ. ಅದಕ್ಕಾಗಿ ಬಂಧುಗಳೇ, ನೀವು ಬಹಳ ಒಳ್ಳೆ ತರದಿಂದ ಬಿಲ್ಡಿಂಗ್ ನೋಡಿದ್ರೆ, ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿದು ಬಿಲ್ಡಿಂಗ್ ಹೆಂಗಿತ್ತು ಲಕ್ಷ್ಮಣ, ಬಹಳ ಸುಂದರವಾದ ಬಿಲ್ಡಿಂಗ್ ಅನ್ನು ಕಟ್ಟಿದೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಮುಂದಿನ ದಿನಮಾನದಲ್ಲಿ ಅದನ್ನು ಕಾಯ್ಕೊಂಡು ಹೋಗ್ಬೇಕು. ಇವತ್ತಿನ ದಿವಸ ನಮ್ಮ ಯುವಕರ, ಇಲ್ಲಿದ್ದಂಥ ಯುವಕರು ಈಗೆಲ್ಲ ಅಲ್ಲಿಯ ಧರ್ಮದ ಉಳಿಸ್ಬೇಕು, ಬೆಳೆಸ್ಬೇಕು. ಈ ಸಂಸ್ಥೆ ಮತ್ತೆ ಮಾದರಿ ಆಗಬೇಕು. ನಾವೆಲ್ಲರಿಗೂ ಹೇಳಬೇಕು, ನಾವು ಸಂಸ್ಥೆ ಮಾಡಿದ್ದೀರಿ, ಹೋಗಿ ಕೃಷ್ಣ ಕಿತ್ತೂರದಾಗ ನೋಡಿ ಬರಬೇಕು, ಎಷ್ಟು ಚಂದ ಸಂಸ್ಥೆ ನಡೆಸ್ತಾ ಇತ್ತು. ಆ ಮಾದರಿ ಅದನ್ನ ನಾವು ಇಲ್ಲಿ ಬಂದು ಉದ್ಘಾಟನೆ ಮಾಡಿದ ನಮಗೂ ಶೋಭೆ, ನಿಮಗೂ ಶೋಭೆ. ಇದು ಒಂದು ಒಳ್ಳೆಯ ಮಾದರಿಯಾಗಿ ಬೆಳೀಲಿ, ಅಮ್ಮರವಾಗಿ ಬೆಳೀಲಿ, ಮುಂದೆ ಎಲ್ಲರಿಗೂ ಉಪಯೋಗ ಆಗಿರಿ, ರಾಜ್ಯಕ್ಕೆ ಒಂದು ಮಾದರಿ ಆಗಲಿ ಅಂತ ಆ ಪರಮಾತ್ಮನಲ್ಲಿ ಹಾರೈಸಿ ಬೇಡ್ಕೊಂಡು ನನ್ನನ್ನು ಕರೆಸಿ ಸತ್ಕರಿಸಿ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ पार्वती मंटूर, विश्वनाथ पाटील, अण्णासाहेब पाटील, अप्पासाहेब करबसवनवर, श्रीशैल त्रिकाणी, काशीबाई मुकाशी, मुनीर अलासे, सदाशिव शेगुणसी, ಗೋಪಾಲ್ ಕಾಂಬ್ಳೆ, ಕಾಶಿನಾಥ್ ಕೋಳಿ, ಶೋಭಾ ಪಾಟೀಲ್ ಸೇರಿದಂತೆ ಇನ್ನನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.